ಕೈಲಾಸಪುರಂ ಅನ್ನು ರಾಜ್ಯ. ಆ ರಾಜ್ಯದಲ್ಲಿ ಕೋದಂಡರಾಮ ಎನ್ನುವ ರಾಜ ತನ್ನ ಹೆಂಡತಿ ಹಾಗೂ ಮಗಳು ಚಿನ್ನುವಿನ ಜೊತೆಯಲ್ಲಿ ವಾಸವಾಗಿದ್ದನು. ಏನ್ರಿ, ನಮ್ಮ ಮಗರಿಗೆ ಮದ್ವೆ ಮಾಡುವ ಯೋಜನೆ ಇದೆಯಾ ಇಲ್ವಾ? ನೋಡು ಮೀನಾ, ಇನ್ನು ನನ್ನ ಮಗಳು ಚಿನ್ನುವಿಗೆ ಅಷ್ಟೇನು ವಯಸ್ಸಾಗಲಿಲ್ಲ. ಇಷ್ಟು ಬೇಗ ಮದುವೆ ಏತಕ್ಕೆ? ನೀವು ಹಾಗೆ ಹೇಳ್ತೀರಿ. ನಿಮ್ಮ ಮಗರಿಗೆ ವಯಸ್ಸಾದ್ರೆ ಯಾರು ಮದ್ವೆ ಆಗ್ತಾರೆ ಎಂದು ನಾನ್ ನೋಡ್ವೆ. ಸರಿ ಸರಿ, ನೀನು ಹೋಗಿ ನಿನ್ನ ಕೆಲ್ಸ ನೋಡಿಕೋ ಎಂದು ಹೇಳಿದನು ರಮಾದೇವಿ. ಅಲ್ಲಿಂದ ಹೊರಟು ಹೋದಳು. ಅದೇ ರಾಜ್ಯದಲ್ಲಿ ರಾಮಯ್ಯ ಅನ್ನೋ ಒಬ್ಬ ಸಾಮಾನ್ಯ ರೈತನು ವಾಸವಾಗಿದ್ದನು. ರಾಮನಿಗೆ 3 ಜನ ಗಂಡು ಮಕ್ಕಳಿದ್ದರು. ಅವರ ಹೆಸರು ಹರಿ, ರವಿ, ಗಿರಿ. ಮೊದಲ ಮಗ ತುಂಬಾನೇ ಬುದ್ಧಿವಂತನಾಗಿದ್ದನು. 100ಕ್ಕೂ ಕೂಡ ತುಂಬಾನೇ ಚೆನ್ನಾಗಿದ್ದನು. ಎರಡನೇ ಮಗ ರವಿ. ರವಿ ತುಂಬ ಸ್ವಾರ್ಥ ಬುದ್ಧಿವನಾಗಿದ್ದನು. ಇನ್ನು 3ನೇ ಮಗ ಗಿರಿದ್ದನು. ಇನ್ನು 3ನೇ ಮಗ ಗಿರಿ ತುಂಬಾನೇ ಸತ್ಯವಂತ ಹಾಗೂ ಬುದ್ಧಿವಂತ ಕೂಡ ಹೌದು. ಆದರೆ ಗಿರಿ ನೋಡೋಕೆ ಚೆನ್ನಾಗಿರ್ಲಿಲ್ಲ. ರಾಮಯ್ಯ ಹಾಗೂ ಅವನ 3 ಮಕ್ಕಳು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಹೀಗಿರುವಾಗ ಒಂದು ದಿವಸ ರಾಜನ ಮಗಳು ಚಿನ್ನವಿಗೆ ಹೊಟ್ಟೆ ತುಂಬಾ ನೋವು ಬಂದಿತ್ತು. ರೀ, ಎಲ್ಲಿದ್ದೀರಾ? ಯಾಕೆ ಮೀನಾ, ಏನಾಯ್ತು? ನಮ್ಮ ಮಗರಿಗೆ ತುಂಬಾನೇ ಉದರ ನೋವು ಉಂಟಾಗಿದೆ. ಎಷ್ಟೇ ಔಷಧಿ ಕೊಟ್ರೂ ಅವಳಿಗೆ ಹೊಟ್ಟೆ ನೋವು ಕಮ್ಮಿನೇ ಆಗ್ತಿಲ್ಲ. ಏನು ಮಾಡಬೇಕು ಎಂದು ತಿಳಿತಲೇ ಇಲ್ಲ. ಹೊಟ್ಟೆ ತುಂಬಾ ನೋವು ಬಂದಿತ್ತು ಎಂದು ಹೇಳಿದಳು. ರಾಜ ಮಂತ್ರಿಯನ್ನು ಕರೆದನು. ನೋಡಿ ಮಂತ್ರಿಗಳೇ, ನನ್ನ ಮಗಳಿಗೆ ಹೊಟ್ಟೆ ನೋವು ಇದೆ. ಹೋಗಿ ವೈದ್ಯರನ್ನು ಕರೆದು ತನ್ನಿ ಎಂದು ಹೇಳಿದನು. ಮಂತ್ರಿಗಳು ಹೋಗಿ ವೈದ್ಯರನ್ನು ಕರೆತಂದನು. ಏನಾಗಿದೆ ಯುವರಾಣಿಯವರಿಗೆ ಮಹಾರಾಜ? ಏನೋ ತಿಳಿಯುತ್ತಿಲ್ಲ ಪಂಡಿತರೆ. ನಾವು ಸಾಕಷ್ಟು ಔಷಧಿ ಕೊಟ್ಟಿದ್ದೇವೆ, ಆದರೂ ಕಡಿಮೆ ಆಗಿಲ್ಲ. ನೀವು ಒಮ್ಮೆ ಪರೀಕ್ಷಿಸಿ ಹೇಳಿ. ಏನಾಗಿದೆ ಪಂಡಿತರೆ ನನ್ನ ಮಗಳಿಗೆ? ಮಹಾರಾಜ, ನಿಮ್ಮ ಮಗಳಿಗೆ ಬಂದಿರುವುದು ಸಾಮಾನ್ಯ ಕಾಯಿಲೆಯಲ್ಲ. ಏನಾಗಿದೆ ಹೇಳಿ ಪಂಡಿತರೆ. ಅದು ಕೋಟಿ ಜನರಲ್ಲಿ ಒಬ್ಬರಿಗೆ ಮಾತ್ರ ಬರುವ ಕಾಯಿಲೆ. ಮಹಾರಾಜ, ಇದಕ್ಕೆ ಇರುವುದು ಒಂದೇ ಪರಿಹಾರ. ಏನದು ಪಂಡಿತರೆ, ಹೇಳಿ, ನಾನು ಮಾಡುವೆ. ಒಂದೇ ಮರದ ಒಂದು ಬುಟ್ಟಿ ಸೇಬು ಹಣ್ಣನ್ನು ತಿನ್ನಿಸಬೇಕು. ಇದೇ ಈ ಕಾಯಿಲೆಗೆ ಔಷಧಿ ಎಂದು ಹೇಳಿದರು ಮಹಾರಾಜ. ಎಲ್ಲಾ ಕಡೆ ವಿಚಾರಿಸಿದರು. ಆದರೆ ಎಲ್ಲೂ ಕೂಡ ಒಂದೇ ಮರದ ಸೇಬು ಸಿಗಲಿಲ್ಲ. ರಾಜ ಬೇರೆ ದಾರಿ ಇಲ್ಲದೆ, ಮಂತ್ರಿಗಳೇ ನೋಡಿ, ಯಾರು ನನ್ನ ಮಗಳಿಗೆ ಒಂದೇ ಮರದ ಒಂದು ಬುಟ್ಟಿ ಸೇಬು ಹಣ್ಣನ್ನು ತಂದು ಕೊಡುತ್ತಾರೋ ಅವರಿಗೆ ನನ್ನ ಅರ್ಧ ರಾಜ್ಯವನ್ನು ಹಾಗೂ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ಡಂಗುರವನ್ನು ಸಾರಿಸಿ ಎಂದು ಹೇಳಿದ ಮಂತ್ರಿಗಳು. ರಾಜ ಹೇಳಿದ ವಿಷಯವನ್ನು ಎಲ್ಲಾ ಹಳ್ಳಿ ನಗರಗಳಲ್ಲೂ ಡಂಗುರ ಸಾರಿದನು. ಕೇಳ್ರಪ್ಪ ಕೇಳಿ, ಯಾರೂ ನಮ್ಮ ರಾಜ್ಯದ ಯುವರಾಣಿಯ ಕಾಯಿಲೆಗೆ ಒಂದೇ ಮರದ ಸೇಬು ಹಣ್ಣನ್ನು ತಂದುಕೊಟ್ಟವರಿಗೆ ರಾಜರು ಅರ್ಧ ರಾಜ್ಯ ಹಾಗೂ ಅವರ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ತಿಳಿಸಿದ್ದಾರೆ ಎಂದು ಎಲ್ಲಾ ಕಳ್ಳಿಗಳಲ್ಲೂ ಡಂಗುರ ಸಾರಿದರು. ಅಲ್ಲೇ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರಾಮಯ್ಯ ಈ ವಿಷಯ ತಿಳಿದು ಮೊದಲ ಮಗನಾದ ಹರಿಯ ಬಳಿ, ಹರಿ, ನೋಡು, ರಾಜರು ಅವರ ಮಗಳ ಕಾಯಿಲೆ ಗುಣಪಡಿಸಿದವರಿಗೆ ಅರ್ಧ ರಾಜ್ಯ ಹಾಗೂ ಅವರ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರಂತೆ. ಅದಕ್ಕೆ ಏನಪ್ಪ ಇವಾಗ? ನಾನೇನ್ ಮಾಡ್ಲಿ ಹೇಳಿ? ನಮ್ಮ ತೋಟದಲ್ಲಿ ಇರುವ ಸೇಬನ್ನು ಒಂದು ಬುಟ್ಟಿಯಲ್ಲಿ ತೆಗೆದುಕೊಂಡು ಹೋಗಿ ರಾಜರ ಮಗಳಿಗೆ ಕೊಡು. ಏನಪ್ಪ ನೀವು ಹೇಳ್ತಾ ಇರೋದು? ನೋಡು ಹರಿ, ನಾನು ಹೇಳಿದ ಹಾಗೆ ಮಾಡುವಷ್ಟೇ ಎಂದು ಹೇಳಿದನು. ಮರುದಿನ ಬೆಳಗ್ಗೆ ರಾಮಯ್ಯ ತನ್ನ ಮಗನ ಜೊತೆಯಲ್ಲಿ ಒಂದೇ ಮರದ ಒಂದು ಬುಟ್ಟಿ ಸೇಬು ಹಣ್ಣನ್ನು ಕೊಟ್ಟು ಕಳಿಸಿದ್ದರು. ಹರಿ ಅರಮನೆಗೆ ಹೋಗುವಾಗ ಒಬ್ಬ ಸಾಧುಗಳು ಸಿಕ್ಕಿದ್ದರು. ಏ ಮುದುಕ, ನನಗೆ ದಾರಿ ಬಿಡು. ಯಾಕೆ ಅಡ್ಡಗಟ್ಟಿರುವೆ? ಏನಪ್ಪ ನೀನು, ಎಲ್ಲಿ ಹೋಗುತ್ತಿರುವೆ? ನಾನು ಎಲ್ಲಿಯಾದರೂ ಹೋಗುವೆ. ಅದನ್ನು ಕಟ್ಟಿಕೊಂಡು ನಿನಗೇನಾಗಬೇಕು? ನನಗೆ ದಾರಿ ಬಿಡು. ಅಯ್ಯೋ, ಯಾಕಪ್ಪ ಅಷ್ಟೊಂದು ಕೋಪ ಮಾಡ್ಕೋತೀಯ? ಅದು ಬಿಡು, ನೀನು ಈ ಬುಟ್ಟಿಯಲ್ಲಿ ಏನು ತೆಗೆದುಕೊಂಡು ಹೋಗುತ್ತಿರುವೆ? ಈ ಬುಟ್ಟಿಯಲ್ಲಿ ಬುಟ್ಟಿ ತುಂಬಾ ಚೇಳು ಇದೆ. ಹೌದಾ, ಸರಿ, ಹಾಗೇ ಆಗಲಿ ಎಂದು ಹೇಳಿದನು. ಹರಿ ರಾಜನ ಮನೆಗೆ ಬಂದನು. ನೀನು ಯಾರು, ಇಲ್ಲಿ ಏನು ಮಾಡುತ್ತಿರುವೆ? ಮಹಾರಾಜ, ನೀವೇ ಹೇಳಿದ್ರಲ್ಲ, ಯಾರು ಒಂದೇ ಮರದ ಒಂದು ಬುಟ್ಟಿ ಸೇಬು ಹಣ್ಣು ತಂದು ಕೊಡ್ತಾರೋ ಅವರಿಗೆ ನನ್ನ ಅಂತರಾಜ್ಯ ಹಾಗೂ ಮಗಳನ್ನು ಕೊಡುವೆ ಎಂದು. ಹೌದಾ? ಇದರಲ್ಲಿ ಒಂದೇ ಮರದ ಸೇಬು ಹಣ್ಣು ಇದೆಯಾ? ಹೌದು ಮಹಾರಾಜ, ಇದರಲ್ಲಿ ಬುಟ್ಟಿ ತುಂಬಾ ಸೇಬು ಇದೆ ಎಂದು ಹೇಳಿದನು ರಾಜ. ಬುಟ್ಟಿಯನ್ನು ತೆಗೆದು ನೋಡಿದಾಗ ಮುಂದೆ ಏನಾಯ್ತು ಅಂತ ತಿಳ್ಕೋಬೇಕಾ? ಹಾಗಾದ್ರೆ ಪಾರ್ಟ್ 2ಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.
ಧನ್ಯವಾದಗಳು.